ಎವ್ರಿಬಡಿ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಹನೋಯಲ್ಲಿ ಫುಲ್ ಮಳೆ ನೋಡಿ. ಸೊ ಇವತ್ತು ಹನೋಯಿಂದ ನಾವು ಡೇ ಟೂರ್ಗೆ ಹೋಗ್ತಾ ಇದ್ದೀವಿ, ಅದು ನಿಂಬಿನ್ ಅಂತ. ಸೊ ಇಲ್ಲಿ ಏನಂದರೆ ಹನೋಯಲ್ಲಿ ಸ್ವಲ್ಪ ಜಾಗಗಳಿದೆ, ಅದಾದಮೇಲೆ ನಿಂಬಿನ್ನು ಮತ್ತು ಹೆಲಾಂಗ್ ಬೇ ಅಂತ ಡೇ ಟೂರ್ಸ್ಗಳು ತೊಗೊಬೇಕು. ಸೊ ಅವರೇ ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಫುಲ್ ಡೇ ಇರುತ್ತೆ, ಲೈಕ್ ಮಾರ್ನಿಂಗ್ 7:30, ಇದು ಆ್ಯಕ್ಚುಲಿ 7:30 ಇವಾಗ. 7:30 ಟು ಈವ್ನಿಂಗ್ 7:30 ತನಕ ನಡೆಯುತ್ತೆ. ಸೊ ಏನೇನು ಅಂತ ನೋಡ್ಕೊಂಡು ಹೋಗೋಣ. ಓಕೆ, ಸೊ ಈ ನಿಂಬಿನ್ ಟೂರಲ್ಲಿ ಮೋವಾ ಕೇವ್ಸ್ ಅಂತ ಇದೆ, ಆಮೇಲೆ ಹರ್ಲಾನ್ ಅಂತ ಇದೆ. ಅಂದರೆ ನಮ್ಮದು ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಇರುತ್ತೆ. ಸೊ ನಾನೆಲ್ಲ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಸೊ ಫುಲ್ ಡೇ ಟೂರು ಇನ್ಕ್ಲೂಡಿಂಗ್ ಲಂಚು ಆಮೇಲೆ ಕೇವ್ ಟೂರ್ ಎಲ್ಲ ಇರುತ್ತೆ. ಆಲ್ಮೋಸ್ಟ್ 3,300 ಪರ್ ಪರ್ಸನ್ ಬಿದ್ದಿದೆ. ಇವತ್ತು ಸಡನ್ನಾಗಿ ಮಳೆ ಬಂದಿದೆ. ಸೊ ಇವಾಗ ನಾವು ಫಸ್ಟ್ ಡೆಸ್ಟಿನೇಷನ್ ಬಂದಿದ್ದೀವಿ, ಬಟ್ ಫುಲ್ ಮಳೆ ಇರೋದ್ರಿಂದ ಮೇಲೆ ಹತ್ತಕ್ಕಾಗುತ್ತಲ್ವ ಗೊತ್ತಿಲ್ಲ, ನೋಡೋಣ. ಸೊ ವಿಯೆಟ್ನಾಮು ಅಗ್ರಿಕಲ್ಚರಲ್ ಎಕಾನಮಿ. ಸೊ ಅದಕ್ಕೇ ಅವರು ಗೈಡ್ ಹೇಳಿದ್ದು, ರೈನ್ ಗೋವೆ ಅಂತ ರೈಮ್ ಹೇಳ್ಬೇಡಿ, ನಮಗೆ ಮಳೆಯಿಂದನೇ ರೈತರಿಗೆ ಬೆಳೆ ಬೆಳೆಸೋಕ್ಕಾಗೋದು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಟೂರಿಸ್ಟಾಗಿ ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು. ಬಟ್ ನನ್ನ ಪ್ರಕಾರ ಹತ್ಬೋದು ಅಂದ್ಕೊತೀನಿ, ನೋಡೋಣ ಬನ್ನಿ. ಆ್ಯಕ್ಚುಲಿ ಮಳೆ ಪ್ರೆಡಿಕ್ಷನ್ 2 days ಆದಮೇಲೆ ಇದ್ದಿದ್ದು. ಸೊ ಅದಕ್ಕೆ ಬುಕ್ ಮಾಡಿದೆ, ನೋಡಿದ್ರೆ ಬೇಗನೆ ಮಳೆ ಬಂದುಬಿಡಿದೆ. ಸೊ ಇಲ್ಲಿ ಅದೊಂದು ಪ್ರಾಬ್ಲಮ್, ಮಳೆ ಅಂದರೆ ಕಂಪ್ಲೀಟ್ ಮಳೆನೂ ಇಲ್ಲ, ಇದು ತುಂಬ ಲೈಟಾಗಿ ಬರ್ತಾಯಿದೆ, ಬಟ್ ಒದ್ದೆ ಆಗುತ್ತೆ. ಸೊ ಬನ್ನಿ ನೋಡೋಣ ಆಗುತ್ತೋ ಇಲ್ವೋ, ಯಾಕಂದರೆ ಹತ್ತೋದು ಈಸಿ, ಇಳಿಯೋದು ಕಷ್ಟ. ಅವ್ರು ಅದನ್ನೇ ಹೇಳಿದ್ದು, ಸ್ಲಿಪ್ರಿ ಆದರೆ ಡೋಂಟ್ ಟ್ರೈ ಇಟ್ ಅಂತ. ಸೊ ಬನ್ನಿ ಹಿಂಗಿದೆ ನೋಡಬೇಕು. ಸೊ ಇವತ್ತಿನ ದಿವಸ ಫುಲ್ ಹಿಂಗೆ ಇರುತ್ತೆ ಮೋಸ್ಟ್ಲಿ. ಸೊ ಅಲ್ಲಿ ಇದೆಯಲ್ಲ ಆ ಟಾಪ್ಗೆ ಹೋಗಬೇಕು ನೋಡಿ, ಇದೆ ಎಂಟ್ರಿ. ಬನ್ನಿ ಕತ್ಕೊಂಡು ಹೋಗೋಣ. ಇದು ಟೈಗರ್ ಕೇವ್, ಇದಕ್ಕೆ ಆಮೇಲೆ ಹೋಗೋಣ. ದ ಲೈಯಿಂಗ್ ಡ್ರ್ಯಾಗನ್. ಬನ್ನಿ, ಈ ಥರ ಸ್ಟೆಪ್ಸ್ ಇದೆ ನೋಡಿ. ಮಳೆ ಇದ್ರೂ ಓಕೆ, ಹತ್ಬೋದು. ಅಲ್ಲೊಂದಿದೆ ಟಾಪ್, ಆಮೇಲೆ ಇಲ್ಲೊಂದಿದೆ. ಒಂದು 500 ಸ್ಟೆಪ್ಸ್ ಇದೆ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನೋಡಿ, ಫುಲ್ ಗದ್ದೆಗಳು, ಇದು ಬೆಟ್ಟ ನೋಡಿ. ಅಲ್ಲೇ ಹೋಗ್ಬೇಕಾಗಿರೋದು ನಮ್ಮದು, ತುಂಬ ದೂರ ಇಲ್ಲ, ಬಟ್ ಮಳೆ ಇರೋದ್ರಿಂದ ಸ್ವಲ್ಪ ಇರಿಟೇಷನ್. ನೋಡಿ, ಇಲ್ಲಿ ಅಲ್ಲೊಂದು ರೂಟ್ ಇದೆ, ಇನ್ನೊಂದು ಇಲ್ಲಿ. ಸೊ ನಾವು ಕಷ್ಟದ ರೂಟೇ ತೊಗೊಂಡಿದ್ದೀವಿ. ಸೊ ಆ ಪಾಯಿಂಟ್ ನೋಡಿ, ಕಾಣಿಸ್ತಾನೆ ಇಲ್ಲ ಮೋಡದಲ್ಲಿ, ಫುಲ್ಲು ಹಿಮ ಹತ್ಕೊಂಡ್ಬಿಟ್ಟಿದೆ. ಇನ್ನು ಲಾಸ್ಟ್ ಒಂದು 50 ಸ್ಟೆಪ್ಸ್ ಇದೆ. ಮೇಯ್ನ್ ಏನಂದರೆ ಮಳೆ, ಇಲ್ಲಾಂದರೆ ಆರಾಮಾಗಿ ಹತ್ಬೋದು. ಬನ್ನಿ ಹೋಗೋಣ.
ಇದೆ ಫೈನಲ್ ಮೇಲ್ಗಡೆ. ಇಲ್ಲಿ ಒಂದು ಡ್ರ್ಯಾಗನ್ ಇದೆ, ಅದ್ರ ಜೊತೆ ಫೋಟೋ ತೆಗೆಸ್ಕೊಬೇಕು. ಅದು ಟಾಪಲ್ಲಿರೋದು. ಸೊ ಎಲ್ಲರೂ ಅದಕ್ಕೆ ಬರ್ತಾ ಇರೋದು ಇವಾಗ. ನೋಡಿ ಹೆಂಗಿದೆ, ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದು. ಸೊ ನೋಡಿದ್ರಲ್ಲ, ಟಾಪಲ್ಲಿ ಮೇಲ್ಗಡೆ ಒಂದು ಡ್ರ್ಯಾಗನ್ ಇರುತ್ತೆ. ಸೊ ಅದಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ. ಸೊ 2 ಕೈ ಬೇಕೇ ಬೇಕು. ಸೊ ಅದರಿಂದ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಬಟ್ ಫೋಟೋ ತೆಕ್ಕೊಂಡೆ. ಸೊ ಇವಾಗ ಇನ್ನೊಂದು ಕಷ್ಟವಾದ ಕೆಲಸ ಏನು ಅಂದರೆ ಇಳಿಯೋದು. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಮಳೆ ಇರೋದ್ರಿಂದ ನಮ್ಮ ಬ್ಯಾಡ್ ಲಕ್ಕು. ಸೊ ಹತ್ತೋದು ಎಷ್ಟು ಕಷ್ಟನೋ, ಇಳಿಯೋದು ಡಬಲ್ ಕಷ್ಟ, ಅದು ಮಳೆಯಲ್ಲಿ ಬೇರೆ. ಸೊ ಹಿಂಗೆ ಇಳಿದ್ಬಿಟ್ಟು ಹಿಂಗೆ ಬಂದರೆ ಮೂವಾ ಕೇವ್ಸು. ಸೊ ಇದು ಮೂವಾ ಕೇವ್ಸು. ನೋಡಿ ಹೆಂಗಿದೆ ಇದು. ಸೊ ಇಲ್ಲೊಂದು ರೂಟ್ ಇದೆ, ಇಲ್ಲೊಂದು ರೂಟ್ ಇದೆ. ನೆಕ್ಸ್ಟು ಬೇರೆ ಕಡೆ ಹೋಗೋಣ ಬನ್ನಿ. ಇದು ನೋಡಿ, ಒಂದು ಪುಟಾಣಿ ಫಾಲ್ಸ್ ಇದೆ. ಇದು ವಿಯೆಟ್ನಾಮೀಸ್ ಹ್ಯಾಟು. ಎಲ್ಲ ಕಡೆ ಈ ಥರ ಇರುತ್ತೆ ನಿಮಗೆ. ಇದು ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ಸು. ಇದೊಂದೇ ಜಾಗದಲ್ಲಿ ನೀವು ಕೇವ್ಸ್ಗೆ ಹೋಗ್ಬೋದು, ಬೆಟ್ಟ ಹತ್ಬೋದು, ಆಮೇಲೆ ಫಾಲ್ಸ್ ನೋಡ್ಬೋದು. ಇಲ್ಲಿ ಆ್ಯಕ್ಚುಲಿ ಒಂದು ಕೆರೆ ಇದೆ, ಅದು ತಾವರೆದು ಕೆರೆ. ಬಟ್ ಇವಾಗ ಅದು ಆಲ್ರೆಡಿ ಫಾರ್ಮಿಂಗ್ ಆಗೋಗಿದಂತೆ. ಸೊ ಅದಕ್ಕೆ ಅದೊಂದಕ್ಕೆ ನಾನು ಹೋಗಿಲ್ಲ. ಬೇರೆ ರೆಸ್ಟ್ ಆಲ್ ದ 3 ಎಲ್ಲನೂ ಹೋಗಿದ್ದೀವಿ. ಸೊ ಒಂದೇ ಜಾಗದಲ್ಲಿ ನೀವು 3 ನೋಡ್ಬೋದು. ಇವಾಗ ನೆಕ್ಸ್ಟ್ ಜಾಗಕ್ಕೆ ಹೋಗಬೇಕು. ಎಲ್ಲರೂ ಕಾಯ್ತಾ ಇದ್ದಾರೆ, ಸಿಗೋಣ. ಸೊ ಇವಾಗ ಊಟಕ್ಕೆ ಸೊ ಫುಲ್ಲು ವೆಜಿಟೇಬಲ್ಸ್ ಇಟ್ಟಿದ್ದಾರೆ. ಅದು ಫುಲ್ ಲಂಚ್ ನಮ್ಮದು. ಸೊ ನೆಕ್ಸ್ಟ್ ನಾವು ಬಂದಿರೋದು ಹುವಾಲು ಅಂತ. ಇದು 600 ವರ್ಷ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ ವಿಯೆಟ್ನಾಮ್ಗೆ, ಅಂದರೆ ರಾಜರ ಕಾಲದಲ್ಲಿ. ಈ ಜಾಗ ವಿಯೆಟ್ನಾಮಿನ ಅಂದಿನ ರಾಜಧಾನಿ ಇದು. ಇವಾಗ ಹನಾಯ್ಲಿರೋದ್ರಿಂದ ಇದು ಇವಾಗ ಜಸ್ಟ್ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಇದೆಲ್ಲ ನಿನ್ಬಿನ್ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಇದನ್ನು ಟೆಂಪಲ್ ಆಫ್ ಲಿಟ್ರೇಚರ್ ಥರನೇ ಇದೆ. 2 ಸೈಡನ್ನು ಕೆರೆ, ಮಧ್ಯದಲ್ಲಿ ಅಂಗಳ. ನೋಡಿ ಹೆಂಗಿದೆ ಇದು.
ಸೊ ಇದು ಮೊದಲನೇ ರಾಜಧಾನಿ ಆಗಿರೋದ್ರಿಂದ ಇದು ತುಂಬ ಶ್ರೇಷ್ಠವಾದ ಜಾಗ ಇದು. ಸೊ ಇಲ್ಲಿ 600 ವರ್ಷ ಇದೇ ರಾಜಧಾನಿಯಾಗಿರುತ್ತೆ ವಿಯೆಟ್ನಾಮ್ಗೆ. ಆಮೇಲೆ ಹನಾಯ್ಗೆ ಹೋಗ್ತಾರೆ. ಸೊ ಅದಕ್ಕೆ ನೀವು ಇಲ್ಲೆಲ್ಲ ನೋಡ್ಬೋದು, ಎಲ್ಲನೂ ಫುಲ್ಲು ಹಳೆಯ ಬಿಲ್ಡಿಂಗ್ಗಳು ಅದೇ ಕಾಣಿಸೋದು ಜಾಸ್ತಿ. ಇದಕ್ಕೆ ಆ್ಯಕ್ಚುಲಿ ಎಂಟ್ರಿ ಫೀ ಇದೆ, ಬಟ್ ಇದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ನೀವು ಡೇ ಟೂರ್ ತೊಗೊಂಡ್ಬಿಟ್ರೆ, ಹನಾಯಲ್ಲಿ ಡೇ ಟೂರ್ ತೊಗೊಂಡ್ರೆ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಪಾಪ ಗೈಡ್ ಥರನೇ ಬಂದೆಲ್ಲ ಎಕ್ಸ್ಪ್ಲೇನ್ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಸೊ ನಿಮ್ಗೆ ಬಟ್ ಏನಂದರೆ ಟೈಮ್ ಲಿಮಿಟ್ ಇರುತ್ತೆ, ಲೈಕ್ ಎವ್ರಿ ಪ್ಲೇಸ್ ಹಾಫ್ ಆನ್ ಅವರು 1 ಅವರ್ ಆ ಥರ ಟೈಮ್ ಲಿಮಿಟ್ ಕೊಡ್ತಾರೆ. ಸೊ ಗ್ರೂಪ್ ತುಂಬ ಚಿಕ್ಕದಿರುತ್ತೆ. ನಮ್ಮ ಗ್ರೂಪ್ ಆಲ್ಮೋಸ್ಟ್ 8 ಪೀಪಲ್ ಅಷ್ಟೇ. ಸೊ ಅಷ್ಟೊಂದೇನು ಡಿಫ್ರೆನ್ಸ್ ಆಗೋಲ್ಲ. ಸೊ ಇವಾಗ ನಾವು ಇದ್ದಿದ್ದು ಡಿನ್ ಡೈನಾಸ್ಟಿ ಅವ್ರದ್ದು ಅಂಗಳ ಇದು. ಇಲ್ಲಿ ಪ್ಯಾಲೇಸ್ ಯಾವುದೂ ಇಲ್ಲ, ಪ್ಯಾಲೇಸ್ನೆಲ್ಲ ಚೈನಾದವ್ರು ಹೊಡೆದಾಕಿದ್ದಾರೆ ಯುದ್ಧ ಮಾಡಬೇಕಾದ್ರೆ. ಸೊ ಇವಾಗ ನಾವು ಲೇ ಡೈನಾಸಿಟಿದು ಅಂಗಳಕ್ಕೆ ಹೋಗ್ತಾ ಇದ್ದೀವಿ. ಸೊ ವಿಯೆಟ್ನಾಮ್ದು ಇತಿಹಾಸ ನೋಡಿದ್ರೆ ಬರೀ ಯುದ್ಧನೇ ಜಾಸ್ತಿ. ಫಸ್ಟು ಚೈನಾ ಜೊತೆ, ಅದಾದಮೇಲೆ ಫ್ರಾನ್ಸ್ ಅವ್ರ ಜೊತೆ, ಅದಾದಮೇಲೆ ಅಮೇರಿಕಾ ಜೊತೆ. ಸೊ ಇಲ್ಲಿ ಜಾಸ್ತಿ ಪ್ಯಾಲೇಸ್ಗಳಿಲ್ಲ, ಅದೆಲ್ಲ ಯುದ್ಧದಲ್ಲಿ ಚೈನಾದವರು ಡಿಸ್ಟ್ರಾಯ್ ಮಾಡ್ಬಿಟ್ಟು ಹೋಗಿದ್ದಾರೆ. ಸುತ್ತ ಬೆಟ್ಟ ಇರೋದಿಲ್ಲ. ಸೊ ಇವಾಗ ನಾವು ಬೋಟಿಂಗಿಗೆ ಹೋಗ್ತಾ ಇದ್ದೀವಿ, ಇದು ಟ್ರಾಂಗ್ಯಾನಲ್ಲಿ. ಫುಲ್ಲು ಮಳೆ. ನಾವು ಬೋಟಲ್ಲಿ ಇವಾಗ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಹ್ಯಾಂಗ್ ಲ್ಯಾಮ್ ಕೇವ್. ವಾವ್. ಸೊ ನೋಡಿ, ಇವಾಗ ಇನ್ನೊಂದು ಕೇವ್ಗೆ ಹೋಗ್ತಾ ಇದ್ದೀವಿ. ಇದೇನು ಹೆಸರು ಗೊತ್ತಿಲ್ಲ. ಇದು ಹ್ಯಾಂಗ್ ವ್ಯಾಂಗ್ ಕೇವ್. ಇದು 250 ಮೀಟ್ರ್ ಇದೆ. ಓ, ಇದು ಸ್ವಲ್ಪ ದೊಡ್ಡದಿದೆ ಇದು. ವಾವ್. ಫುಲ್ ಉದ್ದಕ್ಕೂ ಇದೆ ನೋಡಿ, ತುಂಬ ದೊಡ್ಡದಿದೆ.
ಇದು ನೋಡಿ, ರೆಕ್ಕೆ ಬಡಿಯೋ ಹದ್ದು ಥರ ಇದೆ. ಇವಾಗ ಇನ್ನೊಂದು ಕೇವ್ಗೆ ಹೋಗ್ತಾ ಇದ್ದೀವಿ. ಸುತ್ತ ಫುಲ್ ಬರೀ ಬೆಟ್ಟಗಳಿರೋದು. ನಾವಿವಾಗ ಇನ್ನೊಂದು ಕೇವ್ಗೆ ಹೋಗ್ತಾ ಇದ್ದೀವಿ. ಇದು 320 ಮೀಟ್ರು. ಅವಾಗ ಹೋಗಿದ್ದು 250, ಇವಾಗ 320. ಇದು ಹೋಗ್ತಾ ಹೋಗ್ತಾ ಇನ್ನೂ ಚಿಕ್ಕದಾಗ್ತಾ ಇದೆ. ನಾವು ತಲೆ ಬಗ್ಗಿಸ್ಬೇಕು, ತಲೆ ಫುಲ್ ಬಗ್ಗಿಸ್ಬೇಕು. ನಮ್ಮದು ಬೇಲಂ ಕೇವ್ಸ್ ಥರನೇ ಇದೆ. ವಾವ್, ಇಲ್ಲೇ ಕಿಂಗ್ ಕಾಂಗ್ ಮೂವಿ ತೆಗೆದಿರೋದು ಇದೆ, ಅದರದ್ದು ಶೂಟಿಂಗ್ ಸ್ಪಾಟ್. ಸೊ ಟ್ರ್ಯಾಂಗ್ಯಾನಲ್ಲಿ ಈ ಬೋಟಿಂಗು 2 hours. ಸೊ ಈ ಟ್ರ್ಯಾಂಗ್ಯಾನ್ದು ಸರೌಂಡಿಂಗ್ ಏನಿದೆ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅದು. ಸೊ 2 hours ಹೋಗ್ತಾರೆ. ಮೋಟ್ರ್ ಬೋಟಲ್ಲ, ಅವರೇ ಬೋಟಿಂಗ್ ಮಾಡ್ಕೊಂಡು ಹೋಗೋದು. ತುಂಬ ಚೆನ್ನಾಗಿರುತ್ತೆ. ಬಟ್ ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಮಗೊಂದು ಸ್ವಲ್ಪ ಡ್ರಿಸ್ಲಿಂಗ್ ಇರೋದ್ರಿಂದ ಬಿಸಿಲು ತುಂಬ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಬಿಸಿಲೆಲ್ಲ ಇದ್ದರೆ ಸ್ವಲ್ಪ ಕಷ್ಟ. ಸೊ ನೀವು ನಿನ್ಬಿನ್ನಿಗೆ ಬಂದರೆ ಬೆಳಗ್ಗೆ 7:30 ಹೋಟ್ಲಿಂದ ಪಿಕಪ್ ಮಾಡಿ ವಾಪಸ್ ಒಂದು 5:30 ಅಷ್ಟರಲ್ಲಿ ಹೋಟ್ಲಿಗೆ ಬಿಡ್ತಾರೆ. ಬಟ್ ಅದೇ ಮಳೆ ಬಂದಿದ್ದರಿಂದ ಒಂದು ಸ್ವಲ್ಪ ಆ ಕಡೆ ಆಯಿತು. ಇಲ್ಲಾಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಸಿಗೋಣ, ಬಾಯ್.